ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇರುವಂತಹ ಬಜೆಟ್ ನಲ್ಲಿ ಏನಿರಬಹುದು ಮತ್ತು ಯಾವುದರ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ನೋಡಿ, ಸರ್ಕಾರಕ್ಕೆ ಸುಸ್ತು ಹೊಡೆಸಿದ ಹಾಗೆ ಕೆಲವು ಗಿಫ್ಟ್ ಅನ್ನು ಕೊಡಿಸ್ಬೇಕು. ಅದನ್ನು ಕೊಡ್ತಾರಾ, ಅದ್ರ ಯಶಸ್ವಿ ಆಗ್ತಾರ ಅನ್ನೋದು ಕುತೂಹಲ. GB ಎಲೆಕ್ಷನ್ ಈಗಾಗಲೇ ಸ್ವಲ್ಪ ತಿಂಗಳಲ್ಲಿ ಆಗೋದು ನಿಮಗೆ ಗೊತ್ತೇ ಇದೆ. ಸೊ GB ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಬೆಂಗಳೂರಿಗೆ 10,000 ಕೋಟಿಯಷ್ಟು ಹಣವನ್ನ ನಾವು ಇಡ್ತೀವಿ ಅಂತ ಘೋಷಣೆ ಮಾಡ್ತಾರ ಅನ್ನೋದು ಕುತೂಹಲ. ಇನ್ನೊಂದು ಕಡೆಗೆ DK ಶಿವಕುಮಾರ್ ಅವರ ಬಹಳ ದೊಡ್ಡ ಕನಸಿನ ಯೋಜನೆ ಅಂತ ಹೇಳಿದ್ರೆ ಟನಲ್ ರೋಡು ಮತ್ತು ಪೆರಿಪೆರಲ್ ರಿಂಗ್ ರೋಡು. ಲಾಸ್ಟ್ ಟೈಮ್ ಕೂಡ ಇದಕ್ಕೆ ದುಡ್ಡನ್ನು ಎತ್ತಿಟ್ಟಿದ್ರು, ಆಲ್ಮೋಸ್ಟ್ ಒಂದು 17,000 ಕೋಟಿಯಷ್ಟು ದುಡ್ಡನ್ನು ಎತ್ತಿಟ್ಟಿದ್ರು. ಮತ್ತು ಮೆಟ್ರೋ ಹೊಸ ಮಾರ್ಗಗಳು ಅಂದ್ರೆ ಥರ್ಡ್ ಫೇಸ್. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದಿಂದ ಹೊರಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಬಸವರಾಜ ರಾಯರೆಡ್ಡಿ ಅವರ ಜೊತೆನಲ್ಲೇ ಇದ್ದಾರೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಅವರ ಪಾತ್ರ ಜಾಸ್ತಿ ಇರುತ್ತೆ, ಯಾಕೆಂತಂದ್ರೆ ಅವರೇ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥದ್ದು. ಈಗ ಮುಖ್ಯಮಂತ್ರಿಗಳು ಅವರ ಕಾವೇರಿ ನಿವಾಸ ಅವ್ರಿಗೆ ಈಗಾಗಲೇ ಸೂಟ್ ಕೇಸ್ ಹಸ್ತಾಂತರ ಆಗಿದೆ, ಅವ್ರ ಪ್ರತಿ ಅವ್ರ ಕೈನಲ್ಲಿದೆ. ಸೊ ನೇರವಾಗಿ ಹೋಗ್ತಾರೆ ವಿಧಾನಸೌಧಕ್ಕೆ. ಒಂದು ಫಾರ್ಮಲ್ ಆಗಿ ಸಂಪುಟ ಸಭೆಯನ್ನು ಮಾಡ್ತಾರೆ, ಸಂಪುಟದ ಒಪ್ಪಿಗೆಯನ್ನು ಪಡ್ಕೋಬೇಕು. ನೋಡ್ರಪ್ಪ, ಈ ಥರ ಬಜೆಟನ್ನು ಮಂಡಿಸ್ತಾ ಇದ್ದೀನಿ, ಅಪ್ರೂವಲ್ ಕೊಡಿ ಅಂತಂದ್ಬಿಟ್ಟು ಅಪ್ರೂವ್ಡ್ ಅಂತ ಹೇಳ್ತಾರೆ. ನೋಡಿ, ದೃಶ್ಯದಲ್ಲಿ ಅವರು ಸೂಟ್ ಕೇಸನ್ನು ತೋರಿಸ್ತಾ ಇದ್ದಾರೆ. ಈಗಾಗಲೇ ಕೇಂದ್ರದ ಬಜೆಟ್ ಪೇಪರ್ಲೆಸ್ ಆಗೋಗಿದೆ, ಬಟ್ ರಾಜ್ಯದಲ್ಲಿ ಇನ್ನೂ ಕೂಡ ಪೇಪರ್ಲೆಸ್ ಬಂದಿಲ್ಲ. ಅವರು ಆ ಬುಕ್ನ ಓದಬೇಕಾಗುತ್ತೆ ಕಂಪ್ಲೀಟು. ಆ ಪ್ರತಿ ಈಗ ಸಿದ್ದರಾಮಯ್ಯನವರು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಬ್ ತೋರಿಸಿದ್ರು, ಇವರು ಮಾತ್ರ ಇವಾಗ ಬುಕ್ಕನ್ನು ತೋರಿಸ್ತಾ ಇದ್ದಾರೆ. ಆ ಬುಕ್ಕನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಈಗ ದಾಖಲೆಯ 17ನೇ ಬಜೆಟ್ಗೆ ಕಾವೇರಿ ನಿವಾಸದಿಂದ ತೆರಳುತ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ಅವರು ವಿಧಾನಸೌಧಕ್ಕೆ ಹೋಗಬೇಕು, ವಿಧಾನಸೌಧದಲ್ಲಿ ಸಂಪುಟ ಸಭೆಯನ್ನು ಮಾಡಬೇಕು, ಅದಾದ ನಂತರ ಸದನಕ್ಕೆ ಬರಬೇಕು. ಸದನದಲ್ಲಿ ಫಸ್ಟ್ ಇರ್ತಕ್ಕಂಥದ್ದೇ ಬಜೆಟ್ ಇವತ್ತು, ಇನ್ಯಾವುದಕ್ಕೂ ಬೇರೆ ಯಾವುದಕ್ಕೂ ಕೂಡ ಅವಕಾಶ ಇರಲ್ಲ. ಸ್ಪೀಕರ್ ಅವರು ಅನೌನ್ಸ್ ಮಾಡ್ತಾರೆ, ಸಿದ್ದರಾಮಯ್ಯನವರು ಓದಕ್ಕೆ ಶುರು ಮಾಡ್ತಾರೆ. 10:15ಗೆ ಸರಿಯಾಗಿ ಮುಖ್ಯಮಂತ್ರಿಗಳು ಬಜೆಟ್ ಅಂದರೆ ಕರೆಕ್ಟಾಗಿ ಇನ್ನು 45 ನಿಮಿಷಗಳು ಮಾತ್ರ ಬಾಕಿ ಇದೆ. ಸಿದ್ದರಾಮಯ್ಯನವರ 17ನೇ ಬಜೆಟ್ನಲ್ಲಿ ಏನೆಲ್ಲ ಇದೆ, ಆಯ ಎಷ್ಟು, ವ್ಯಯ ಎಷ್ಟು, ಆಯಾ ವ್ಯಯ ಯಾವ ರೀತಿ ಸಮತೋಲನವನ್ನು ಕಾಯ್ದುಕೊಳ್ತಾರೆ, ವಿತ್ತೀಯ ಶಿಸ್ತನ್ನು ಯಾವ ರೀತಿ ಕಾಯ್ದುಕೊಂಡಿರ್ತಾರೆ, ಸರ್ಕಾರ ರಾಜ್ಯದ ಜನರ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ, ಉತ್ತಮಪಡಿಸೋದಕ್ಕೆ ಏನೆಲ್ಲ ಯೋಜನೆಗಳು ಇರ್ತವೆ ಅಂತಕ್ಕಂಥ ಕುತೂಹಲ, ಭಾರಿ ಕುತೂಹಲ ಇದೆ. ನಾನು ಆಗಲೇ ಹೇಳಿದಂತೆ ಜನ ಕೇಳ್ತಾ ಇರೋದು ಒಂದೇ ಒಂದು ವಿಚಾರ, ನಮಗೀಗಾಗಲೇ ಗಾಯ ಹಾಕ್ಬಿಟ್ಟಿದ್ದಾರೆ, ಬರೆ ಎಳಿಬೇಡಿ ಅಷ್ಟೇ, ಗಾಯದ ಮೇಲೆ ಯಾವುದು ಬೆಲೆ ಏರಿಕೆ ಮಾಡಬೇಡಿ ಅಂತ. ಬಟ್ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ನನ್ನ ಪ್ರಕಾರ. ಬೆಲೆ ಏರಿಕೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಯಾವ್ಯಾವುದು ಏನು ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಬೈ ಡಿಫಾಲ್ಟ್ ಮದ್ಯದ ದರ ಏರಿಕೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಈ ಮದ್ಯದ ಆರ್ಥಿಕತೆ ಮೇಲೆ ಸರ್ಕಾರ ಡಿಪೆಂಡ್ ಆಗ್ತಿರೋ ರೀತಿ ನೋಡಿದ್ರೆ ಭಯ ಆಗುತ್ತೆ. ಹೊಸ ಹೊಸ ಕುಡುಕರನ್ನ ಸೃಷ್ಟಿ ಮಾಡೋದಕ್ಕೆ ಇವರೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಒಂದು ಸಮೀಕ್ಷೆ ಏನು ಹೇಳಿದೆ ಅಂತಂದ್ರೆ, ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತೋ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮದ್ಯದ ದರ ಏರಿಕೆ ಆದಮೇಲೆ ಕುಡುಕರ ಸಂಖ್ಯೆ ಮತ್ತು ವ್ಯಾಪಾರ ಇಳಿಮುಖ ಆಗಿದೆ. ಯಾಕಂದ್ರೆ ಅಷ್ಟು ಡಬಲ್ 3 ಬಿಯರ್ ಜಾಸ್ತಿ ಆಗಿದೆ, ಕೊಟ್ರೆ ಹೆಂಗ್ ಕುಡಿತಾರೆ ಅಂತ. ಓಕೆ, ಈಗ ಸಿಎಂ ಬಜೆಟ್ನಲ್ಲಿ ಬೆಂಗಳೂರಿಗೆ ಬಂಪರ್ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಚುನಾವಣೆ ಮುಂದಿದೆ, ಜೂನ್ 30 ಎಲೆಕ್ಷನ್ ಇವರು ಮಾಡ್ಕೋಬೇಕಾಗಿದೆ. ಸಿಎಂ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನು ಬಂಪರ್? ಮೇನಲ್ಲಿ GBA ಎಲೆಕ್ಷನ್ ನಡೆಯುತ್ತೆ. ಈಗಾಗಲೇ 2019 ನಂತರ ಎಲೆಕ್ಷನ್ ನಡೆದೇ ಇಲ್ಲ, ಕಾರ್ಪೊರೇಟರ್ಗಳು ಇಲ್ಲವೇ ಇಲ್ಲ. ಬೆಂಗಳೂರು ಎಲೆಕ್ಷನ್ ಮೇಲೆ ಈಗ ಸರ್ಕಾರ ಕಣ್ಣಿಟ್ಟಿದೆ, ಚುನಾವಣೆಯನ್ನ ಗೆಲ್ಲಬೇಕು. ಇಲ್ಲಿ ತನಕ BBMP ಆಗಿದ್ದಾಗ ಬಿಜೆಪಿದೇ ದೊಡ್ಡ ಸಿಂಹ ಸ್ವಪ್ನ ಇದ್ದಿದ್ದು, ಅದನ್ನ ಅಳಿಸಬೇಕು ಅನ್ನೋದು ಇವರು ಈಗ 5 ಪಾಲಿಕೆ ಮಾಡ್ಕೊಂಡಿದ್ದಾರೆ. 5 ಪಾಲಿಕೆನಲ್ಲಿ ಅಧಿಕಾರ ಹಿಡಿಬೇಕು ಇವರು. ಸೊ ಹಾಗಾಗಿ ಆರ್ಥಿಕ ಹೊರೆ ಅದರ ನಡುವೆನೂ ಬಂಪರ್ ಕೊಡುಗೆ ಕೊಡಬೇಕು. ಮೆಟ್ರೋ ಮಾರ್ಗಗಳ ವಿಸ್ತರಣೆಯ ನಿರೀಕ್ಷೆ ಇದೆ. ಅಂದರೆ ಆಸ್ ಯೂಶುವಲ್ ಅದು ಕೇಂದ್ರದಿಂದಲೂ ಕೂಡ ಅನುಮೋದನೆ ಸಿಗಬೇಕು. ಮೆಟ್ರೋ ಇನ್ನಷ್ಟು ಅನುದಾನವನ್ನು ಕೊಡ್ತಾರೆ. ಕೆಲವು ಪ್ರಾಜೆಕ್ಟ್ ಎಲ್ಲ ಪೆಂಡಿಂಗ್ ಇದೆ ಇನ್ನೂ ಕೂಡ. ಹೌದು, ಥರ್ಡ್ ಫೇಸ್ಗೆ ಡಬಲ್ ಡೆಕ್ಕರ್ ಮತ್ತು ಟನಲ್ ರೋಡ್ಗೆ ಅನುದಾನವನ್ನ ಈ ಸಲ ಕೂಡ ಘೋಷಿಸೋ ಸಾಧ್ಯತೆ ಇದೆ. ಬಿಕಾಸ್ DK ಶಿವಕುಮಾರ್ ಅವರ ಅತ್ಯಾಸಕ್ತ ಪ್ರಾಜೆಕ್ಟ್ ಅದು. ಆಮೇಲೆ ಇನ್ನಷ್ಟು ಫ್ಲೈಓವರ್ಗಳನ್ನ ಘೋಷಣೆ ಮಾಡಬಹುದು. ಬಟ್ ಘೋಷಣೆ ಸರಿ, ದುಡ್ಡೆತ್ತಿಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ನೀವು ನೋಡ್ತಾ ಇದ್ದೀರಾ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಬಜೆಟ್ ಪ್ರತಿಗಳು ಕೂಡ ವಿಧಾನಸೌಧಕ್ಕೆ ಬರ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಸ್ತಾಂತರ ಆಯಿತು ಬಜೆಟ್ ಪ್ರತಿ ಹಣಕಾಸು ಇಲಾಖೆಯಿಂದ. ಮತ್ತೊಂದು ಕಡೆ ಈಗ ಆ ಪುಸ್ತಕಗಳು ಪ್ರಿಂಟ್ ಆಗಿ ಇವಾಗ ಬರ್ತಾ ಇದೆ. ಎಲ್ರಿಗೂ ಕೊಡಬೇಕಲ್ಲ, ಪ್ರತಿಯೊಬ್ಬ ಶಾಸಕರಿಗೆ, ಪರಿಷತ್ ಸದಸ್ಯರಿಗೆ, ಮಾಧ್ಯಮದವರಿಗೆ ಎಲ್ರಿಗೂ ಕೊಡಬೇಕು. ಸೊ ಈಗಾಗಲೇ ಅದೆಲ್ಲವೂ ಕೂಡ ರೆಡಿಯಾಗಿ ಬರ್ತಾ ಇದೆ. ತುಂಬ ರಹಸ್ಯವನ್ನು ಕಾಪಾಡ್ಕೊಂಡಿರ್ತಾರೆ ಆ್ಯಕ್ಚುಲಿ ಆ ಪುಸ್ತಕದ ಅಂಶಗಳು, ಯಾವುದು ಕೂಡ ಹೊರಗೆ ಬಾರದ ರೀತಿಯಲ್ಲಿ.
ಓಕೆ, ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರವೀಶ್, ಬಜೆಟ್ನ ಗಾತ್ರ ಹಿಗ್ಗೋದ್ರಲ್ಲಿ ನೋ ಡೌಟ್ ಎಷ್ಟಿರಬಹುದು ಅನ್ನುವಂತಹ ಅಂದಾಜು, ಡೀಟೇಲ್ಸ್ ಏನೇನು ಕೊಡ್ತೀರಿ, ಏನ್ ನಿರೀಕ್ಷೆ ಇಟ್ಕೊಳ್ಬಹುದು? ಮಮತಾ, ಖಂಡಿತವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಷ್ಟು ಸಲೀಸಲ್ಲ ಈ ಬಾರಿ. ಹಾಗಾಗಿ ಎಲ್ಲ ಒಂದ್ ಕಡೆ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಒಂದ್ ರೀತಿಯಲ್ಲಿ ಬಜೆಟ್ ಗಾತ್ರವನ್ನು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಈ ಒಂದು ಸಾಲದ ಪ್ರಮಾಣವು ಕೂಡ ಹೆಚ್ಚಳ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಸರ್ಕಸ್ ಮಾಡಿಯೇ ಒಂದು ಬಜೆಟ್ ಅನ್ನ ತಯಾರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ಎಲ್ಲ ಒಂದ್ ಕಡೆ 8ರಿಂದ 10% ಬಜೆಟ್ ಗಾತ್ರವನ್ನು ಏರಿಸುವಂತಹ ಪದ್ಧತಿಯೂ ಕೂಡ ಇದೆ. ಹಾಗಾಗಿ ಈ ಬಾರಿಯೂ ಕೂಡ ಒಂದು ಬಜೆಟ್ ಗಾತ್ರ 8ರಿಂದ 10% ಏರಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಬಜೆಟ್ 4,09,000 ಕೋಟಿಯಿಂದ ಎಲ್ಲ ಒಂದ್ ಕಡೆ 4,40,000 ಅಥವಾ 50,000 ಕೋಟಿ ದಾಟುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದಕ್ಕೆ ಎಲ್ಲ ಒಂದ್ ಕಡೆ ಆದಾಯವನ್ನು ಹೊಂದಿಸೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ ಅನ್ನ ತಲುಪೋದ್ರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಹಿಂದೆ ಬಿದ್ದಿದೆ. ಅಂದ್ರೆ 1,20,000 ಕೋಟಿ ವಾಣಿಜ್ಯ ತೆರಿಗೆ ಇದರಿಂದನೂ ಕೂಡ ಒಂದ್ ರೀತಿಯಲ್ಲಿ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಆದ್ರೆ ಅದು ಇನ್ನೂ ಕೂಡ ಗುರಿ ಮುಟ್ಟಿಲ್ಲ. ಎಲ್ಲ ಒಂದ್ ಕಡೆ 15ರಿಂದ 20,000 ಕೋಟಿ ಅಷ್ಟು ಒಂದ್ ರೀತಿಯಲ್ಲಿ ಕೊರತೆ ಕಂಡು ಬರ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದು ಒಂದ್ ರೀತಿಯಲ್ಲಿ ಈ ವರ್ಷ ಅಂತ ಒಂದು ಮಾರ್ಚ್ ಅಂತ್ಯಕ್ಕೆ ಎಲ್ಲ ಒಂದ್ ಕಡೆ ಅದು ಒಂದ್ ರೀತಿಯಲ್ಲಿ 10,000 ಕೋಟಿ ಕೊರತೆ ಬಂದು ನಿಂತ್ಕೋಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಅಬಕಾರಿ ಒಂದು ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಒಂದು ತೆರಿಗೆ ವಿಚಾರದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಹಿಂದೆ ಬಿದ್ದಿದೆ. ಆ ಕಾರಣಗಳಿಗೋಸ್ಕರವಾಗಿ ಅದನ್ನು ಕೂಡ ಒಂದ್ ರೀತಿಯಲ್ಲಿ ಮುಂದಿಟ್ಟುಕೊಂಡು ಮುಂದೆ ತೋರಿಸಬಹುದಂತ ಆದಾಯ ಸಂಗ್ರಹದ ಗುರಿಯನ್ನು ಕೂಡ ಒಂದ್ ರೀತಿಯಲ್ಲಿ ಮುಂದಿಟ್ಟುಕೊಂಡು ಬಜೆಟ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ಗ್ಯಾರಂಟಿಯನ್ನ ಕೈ ಬಿಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಒಂದು ವೇಳೆ ಗ್ಯಾರಂಟಿಯನ್ನ ಕೈ ಬಿಟ್ಟರೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಲ್ಲಿ ಹಿನ್ನಡೆ ಆಗುತ್ತೆ. ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯೂ ಕೂಡ ಬರ್ತಾ ಇದೆ. ಅದು ಬೇರೆ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋ ಆತಂಕವೂ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಈ ಬಗ್ಗೆ ಕೂಡ ಒಂದ್ ರೀತಿಯಲ್ಲಿ ಸುಳಿವನ್ನ ಕೊಟ್ಟಿದೆ. ಅಂದ್ರೆ ಕಿವಿ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಪರಿಷ್ಕರಣೆಗೆ ಕೈ ಹಾಕದೆ ಎಲ್ಲ ಒಂದ್ ಕಡೆ ಗ್ಯಾರಂಟಿಗಳನ್ನ ಕಟ್ ಮಾಡದೆ 57,000 ಕೋಟಿಯಿಂದ 60,000 ಕೋಟಿ ದಾಟುವಂತ ಚಾನ್ಸಸ್ ಕೂಡ ಗ್ಯಾರಂಟಿಗಳಿಗೆ ಅನುಮತಿಸಲಿರುವಂತಹ ಒಂದು ಇದು ಕೂಡ ನಡೀತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಯಾವ ರೀತಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಬಜೆಟ್ ಮಂಡಿಸ್ತಾರೆ ಕಾದ್ ನೋಡ್ಬೇಕು. ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಈಗಷ್ಟೇ ಆಗಮಿಸಿದ್ದಾರೆ. ಒಂದು ಕಡೆ ಇದೊಂದು ರೀತಿ ಕಾಂಗ್ರೆಸ್ಸಿಗರಿಗೆ ಒಂದರ ಥರ ಸೆಲೆಬ್ರೇಷನ್ ಮಾಡ್ತಕ್ಕಂಥ ದಿನ. ಯಾಕೆ ಅಂತಂದರೆ ನಮ್ಮ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ ಅಂತಂದ್ಬಿಟ್ಟು. ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ನೆನಪಿದೆ, ಬಿ ಜೆ ಪಿಯವರ ಕೊನೆಯ ಅವಧಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಚೆಂಡುವನ್ನ ಕಿವಿಗಿಟ್ಕೊಂಡು ಕೂತಿದ್ರು. ಯಾಕೆ ಅಂತಂದರೆ ನೀವು ಕಿವಿಗಿಡದೆ ಹೂವು ಅಂತಂದ್ಬಿಟ್ಟು. ಬಟ್ ಅದಾದ ನಂತರ ಈಗ 4ನೇ ಬಾರಿಗೆ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸ್ತಾ ಇರೋದು 2ನೇ ಅವಧಿಯಲ್ಲಿ. ಸೊ ನಿರೀಕ್ಷೆಗಳು ತುಂಬ ಇದೆ. ಬಟ್ GBA ವಿಚಾರಕ್ಕೆ ನಾವಾಗಲೇ ಮಾತನಾಡ್ತಾ ಇದ್ವಿ, 10,000 ಕೋಟಿ ಇಡ್ಬೋದು ಅಂತ ಇದ್ದಾರೆ. ಏನೇನೂ ಅಲ್ಲ, ಬೆಂಗಳೂರಿಗೆ 10,000 ಕೋಟಿ ಎಕ್ಸ್ಕ್ಲೂಡಿಂಗ್ ಟನಲ್ ರೋಡ್, ಡಬಲ್ ಡೆಕ್ಕರ್ ರೋಡ್ ಇಟ್ಕೊಂಡ್ರೂ ಕೂಡ 10,000 ಕೋಟಿ ಎಲ್ಲೆಲ್ಲಿಗೂ ಸಾಕಾಗಲ್ಲ. ಪಾಪ್ಯುಲೇಷನ್ ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆಮೇಲೆ ಮೂಲ ಸೌಕರ್ಯಗಳ ಕೊರತೆ ವಿಪರೀತ ಕಾಡ್ತಾ ಇದೆ.